ಬರಗಾಲವನ್ನ ಬಂಡವಾಳ ಮಾಡಿಕೊಂಡಂತಹ ಕೆಲ ಕ್ರೈಸ್ತ ಮಿಷನರಿಗಳು ಬಡ ಲಂಬಾಣಿ ಕುಟುಂಬಗಳನ್ನೇ ಟಾರ್ಗೆಟ್ ಮಾಡ್ತಾ ಇವೆ. ಸುವರ್ಣ ನ್ಯೂಸ್ನಲ್ಲಿ ಗುರುವಾರದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಬಡ ಲಂಬಾಣಿ ಕುಟುಂಬಗಳು ಕ್ರೈಸ್ತ ಮಿಷನರಿಗಳ ಟಾರ್ಗೆಟ್ ಆಗ್ತಾ ಇವೆ. ಬರಗಾಲವನ್ನ ಬಂಡವಾಳ ಮಾಡಿಕೊಂಡಿವೆ ಆ ಕ್ರೈಸ್ತ ಮಿಷನರಿಗಳು. ಎಲ್ಲಿ ಹೇಗೆ ಅನ್ನೋದನ್ನ ಇನ್ನು ಡೀಟೇಲ್ ಆಗಿ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ನಿಮ್ಮೆದುರುಗಿಡ್ತಾ ಇದ್ದೀವಿ. ಹಾಗಿದ್ರೆ ಎಲ್ಲ ನಡೀತಾ ಇದೆ ಅಂತ ಗಮನಿಸ್ತಾ ಹೋದ್ರೆ ಬೆಳಗಾವಿಯಲ್ಲಿ ಲಂಬಾಣಿ ಕುಟುಂಬಗಳ ಮತಾಂತರಕ್ಕೆ ಯತ್ನ ಆಗ್ತಾ ಇದೆ. ಒಂದು ತಿಂಗಳಲ್ಲಿ 100ಕ್ಕೂ ಹೆಚ್ಚು ಬಡ ಕುಟುಂಬಗಳ ಮತಾಂತರ ಆಯ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಎಸ್, ಬರಗಾಲವನ್ನೇ ಬಂಡವಾಳ ಮಾಡಿಕೊಂಡು ಟಾರ್ಗೆಟ್ ಮಾಡಿ ಮತಾಂತರ ಮಾಡಲಾಗಿದೆ. ರಾಮದುರ್ಗದ ಓಬಲಾಪುರ ತಾಂಡದಲ್ಲಿ ಮತಾಂತರ ನಡೆದಿರುವಂತದ್ದು. ಅದಕ್ಕೆ ಕಾರಣಗಳು ಸಹ ತುಂಬಾ ಆಶ್ಚರ್ಯವನ್ನ ಹುಟ್ಟುಹಾಕ್ತಾ ಇದೆ. ಒತ್ತಾಯ ಪೂರ್ವಕವಾಗಿ ಗ್ರಾಮಸ್ಥರನ್ನ ಮತಾಂತರ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಒತ್ತಾಯ ಪೂರ್ವಕವಾಗಿ ಹಾಗಾದ್ರೆ ಮತಾಂತರ ಮಾಡಲಾಯಿತು. ಅಂಗನವಾಡಿ ಕೇಂದ್ರವನ್ನ ಮತಾಂತರಕ್ಕೆ ಬಳಸಿಕೊಂಡಂತಹ ಆರೋಪ ಇದೆ. ಈ ರೀತಿಯಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಒತ್ತಾಯ ಪೂರ್ವಕವಾಗಿ ಮತಾಂತರ ಮಾಡಲಾಗಿದೆ ಅನ್ನುವಂತ ಆರೋಪ ಸಹ ಕೇಳಿ ಬರ್ತಾ ಇದೆ. ಅಲ್ಲಿ ಅವರು ಅಂಗನವಾಡಿ ಕೇಂದ್ರವನ್ನ ಇಟ್ಕೊಂಡಿದ್ರು ಮತಾಂತರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದು ಕೇಂದ್ರ ಬಿಂದು ಆಗಿತ್ತು. ಅಲ್ಲಿ ಇನ್ನು ಗ್ರಾಮಸ್ಥರಿಂದ ಅಂಗನವಾಡಿ ಕಾರ್ಯಕರ್ತೆಗೆ ಬಹಿಷ್ಕಾರವನ್ನ ಹೇರಲಾಗಿದೆ. ಎಸ್, ಮತಾಂತರ ಮಾಡಲಾಗಿದೆ. 100ಕ್ಕೂ ಹೆಚ್ಚು ಕುಟುಂಬಗಳ ಮತಾಂತರ ಮಾಡಲಾಗಿರುವಂತದ್ದು. ಅಲ್ಲಿ ಬರಗಾಲವನ್ನ ಕೇಂದ್ರವಾಗಿಸಿಕೊಂಡು ಯಾರೆಲ್ಲ ಬಡತನದಲ್ಲಿ ಬಳಲ್ತಾ ಇದ್ದಾರೆ ಅವರನ್ನೇ ಟಾರ್ಗೆಟ್ ಮಾಡಿ ಮತಾಂತರ ಮಾಡಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅಂಗನವಾಡಿ ಕೇಂದ್ರದಲ್ಲಿ ಮತಾಂತರವನ್ನ ಮಾಡಲಾಗ್ತಾ ಇತ್ತು. ಬಡ ಲಂಬಾಣಿ ಕುಟುಂಬಗಳೇ ಕ್ರೈಸ್ತ ಮಿಷನರಿಗಳ ಟಾರ್ಗೆಟ್ ಆಗಿದ್ದಾರೆ. ಬೆಳಗಾವಿಯಲ್ಲಿ ಲಂಬಾಣಿ ಕುಟುಂಬಗಳ ಮತಾಂತರಕ್ಕೆ ಯತ್ನ ನಡೆತಾ ಇದೆ. ಒಂದು ತಿಂಗಳಿಂದ 100ಕ್ಕೂ ಹೆಚ್ಚು ಕುಟುಂಬಗಳನ್ನ ಮತಾಂತರ ಮಾಡಲಾಗಿದೆ. ಮತಾಂತರಕ್ಕೆ ಸ್ಥಳೀಯ ಅಂಗನವಾಡಿ ಬಳಸಿಕೊಳ್ಳಲಾಗಿದೆ. ಬಡ ಕುಟುಂಬದವರೇ ಇವರ ಟಾರ್ಗೆಟ್ ಆಗಿದ್ದಾರೆ. ಬರಗಾಲನ ಬಂಡವಾಳ ಮಾಡಿಕೊಂಡಿದ್ದಾರೆ. ಎಸ್, ಇಲ್ಲಿ ಆಘಾತಕಾರಿ ಅಂಶ ಅಂತಂದ್ರೆ ಅಂಗನವಾಡಿ ಕಾರ್ಯಕರ್ತೆಯ ಸಾಥ್ ಸಿಕ್ಕಿದೆ ಇದಕ್ಕೆ ಅಂತ ಅನ್ನೋದು. ಲಂಬಾಣಿ ಕುಟುಂಬಗಳನ್ನೇ ಟಾರ್ಗೆಟ್ ಮಾಡಿ ಅದರಲ್ಲೂ ಬರಗಾಲವನ್ನ ಬಂಡವಾಳ ಮಾಡಿಕೊಂಡು ಬಡ ಲಂಬಾಣಿ ಕುಟುಂಬಗಳನ್ನ ಟಾರ್ಗೆಟ್ ಮಾಡಿ ಹಾಗಿದ್ರೆ ಮತಾಂತರವನ್ನ ನಿಜಕ್ಕೂ ನಡೆಸಲಾಗ್ತಾ ಇದೆಯಾ? ಅಂಗನವಾಡಿ ಕೇಂದ್ರವನ್ನ ಮತಾಂತರಕ್ಕೆ ಬಳಸಿಕೊಳ್ಳಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಗ್ರಾಮಸ್ಥರು ಆ ಅಂಗನವಾಡಿ ಕಾರ್ಯಕರ್ತೆಗೆ ಬಹಿಷ್ಕಾರ ಹಾಕಿದಾರ. ರಾಮದುರ್ಗದ ಓಬಲಾಪುರ ತಾಂಡಾದಲ್ಲಿ ಇಂಥದ್ದೊಂದು ಮತಾಂತರ ನಡೆದಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತೆಯ ಸಾಥ್ ಸಿಕ್ಕಿದೆ ಎನ್ನುವಂತಹ ಆರೋಪ. ಹಾಗಿದ್ರೆ ನಿಜಕ್ಕೂ ಇಲ್ಲಿ ಪ್ರಮುಖ ವಿಚಾರ ಅಂತಂದ್ರೆ ಕ್ರಿಸ್ಮಸ್ ಆಚರಣೆಯ ಈ ಸಂದರ್ಭದಲ್ಲಿ ಹೇಗೆ ಈ ಬಯಲಿಗೆ ಬಂತು ಈ ಮತಾಂತರ ವಿಚಾರ? ಮತಾಂತರದ ಮರ್ಮ ಕ್ರಿಸ್ಮಸ್ ಆಚರಣೆ ವೇಳೆ ಬಯಲಾದದ್ದು ಹೇಗೆ ಅನ್ನೋದನ್ನ ನಿಮ್ಮೆದುರಿಗಿಡ್ತಾ. ಮತಾಂತರಗೊಂಡ ಕುಟುಂಬಗಳು ಕ್ರಿಸ್ಮಸ್ ಸಭೆಯನ್ನ ನಡೆಸಿದ್ರು. ಆ ಕ್ರಿಸ್ಮಸ್ ಸಭೆಗೆ ಶಾಸಕ ಅಶೋಕ್ ಪಟ್ಟಣ್ ಅವರಿಗೂ ಕೂಡ ಆಹ್ವಾನ ಕೊಡಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಕಾರ್ಯಕ್ರಮಕ್ಕೆ ಅಶೋಕ್ ಪಟ್ಟಣ್ ಗೈರಾಗಿದೆ. ಮತಾಂತರದ ಮಸಲತ್ತು ಬಹಿರಂಗ ಆದದ್ದೇ ಈ ಕ್ರಿಸ್ಮಸ್ ಸಭೆಯಿಂದ. ಕ್ರಿಸ್ಮಸ್ ಆಚರಣೆಯ ವೇಳೆ ಈ ಮತಾಂತರದ ಮರ್ಮ ಬಯಲಾಯಿತು. ಶಾಸಕರು ಕೂಡ ಬರಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಆ ಸಭೆಯಲ್ಲಿ ಅವರು ಭಾಗಿಯಾಗಲಿಲ್ಲ. ಆದ್ರೆ ಅಲ್ಲಿ ಬಹಿರಂಗ ಆದದ್ದು ಏನಂತಂದ್ರೆ ಅನಾರೋಗ್ಯ ಪೀಡಿತ ಕುಟುಂಬಗಳು ಈ ಮಿಷನರಿಗಳ ಟಾರ್ಗೆಟ್. ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ್ರೆ ವಿಕಲಾಂಗ ಗುಣಮುಖನಾಗ್ತಾನೆ, ವಿಕಲಾಂಗ ಮಗ ಚೇತರಿಸ್ಕೊಳ್ತಾನೆ ಅಂತ ಅಂತಹ ಕುಟುಂಬಗಳಿಗೆ ಆಮಸ್ಯವನ್ನ ಒಡ್ಡಲಾಗಿತ್ತು. ಯೇಸುವನ್ನ ಪೂಜಿಸಿದ್ರೆ ಅನಾರೋಗ್ಯ ಹೋಗಿ ಆರೋಗ್ಯ ನೆಲೆಸುತ್ತೆ ಎನ್ನುವಂತಹ ಆಮಿಷವನ್ನ ಒಡ್ಡಿ ಅದರ ಜೊತೆಗೆ ಹಣ ಕೂಡ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು 15,000 ಹಣ ಸಿಗುತ್ತೆ ಎನ್ನುವಂತಹ ಭರವಸೆ ಸಿಕ್ಕಿದೆ. ಹಾಗಿದ್ರೆ ಅನಾರೋಗ್ಯ ಸುಧಾರಿಸುತ್ತೆ, ಜೊತೆಗೆ 15,000 ಹಣ ಕೂಡ ಸಿಗುತ್ತೆ ಎನ್ನುವಂತಹ ಆಮಿಷಕ್ಕೆ ಬಲಿಯಾಗ್ಬಿಡ್ತಾ ಈ ಕುಟುಂಬ. ಆಗಿದೆ ಎಸ್, ಇಲ್ಲಿ ಮತಾಂತರ ಮಾಡೋದಕ್ಕೆ ಟಾರ್ಗೆಟ್ ಮಾಡಿಕೊಂಡಿದ್ದು 2 ಕಾರಣಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದು, ಬರವನ್ನ ಟಾರ್ಗೆಟ್ ಮಾಡಿದ್ದಾರೆ, ಜೊತೆಗೆ ಅನಾರೋಗ್ಯ ಹೊಂದಿರುವಂತಹ ಕುಟುಂಬಸ್ಥರನ್ನ ಟಾರ್ಗೆಟ್ ಮಾಡಿ ಮತಾಂತರ ಮಾಡಲಾಗಿರುವಂತದ್ದು. ಈ ವಿಚಾರ ಬೆಳಕಿಗೆ ಬಂದಿದ್ದು ಕ್ರಿಸ್ಮಸ್ ನಲ್ಲಿ ನಡೆದಂತಹ ಸಭೆಯಲ್ಲಿ. ಕ್ರಿಸ್ಮಸ್ ಸಭೆಗೆ ಶಾಸಕ ಅಶೋಕ್ ಪಟ್ಟಣ್ ಅವರಿಗೂ ಸಹ
ಆಹ್ವಾನವನ್ನ ನೀಡಿದ್ರು. ಕಾರಣಾಂತರಗಳಿಂದ ಶಾಸಕರು ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇಲ್ಲಿ ಅನಾರೋಗ್ಯ ಪೀಡಿತ ಕುಟುಂಬಗಳೇ ಮಿಷನರಿಗಳ ಟಾರ್ಗೆಟ್ ಆಗಿತ್ತು. ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ್ರೆ ವಿಕಲಾಂಗ ಗುಣಮುಖವಾಗತ್ತೆ ಅಂತ ನಂಬಿಸಲಾಗಿತ್ತು ಈ ಕುಟುಂಬಗಳಿಗೆ. ವಿಕಲಾಂಗ ಮಗ ಚೇತರಿಸಿಕೊಳ್ತಾನೆ ಅಂತ ಗ್ರಾಮಸ್ಥರಿಗೆ ಆಮಿಷ ಒಡ್ಡಲಾಗಿತ್ತು. ಯೇಸುನ ಪೂಜಿಸಿದ್ರೆ ಅನಾರೋಗ್ಯ ದೂರ ಆಗತ್ತೆ, ಆರೋಗ್ಯ ಬರುತ್ತೆ ಅಂತ ನಂಬಿಸಿದ್ರು. ಪ್ರತಿ ತಿಂಗಳು 15,000 ಹಣವನ್ನು ಸಹ ಸಿಗುತ್ತೆ ಅಂತ ಭರವಸೆಯನ್ನ ನೀಡಿದ್ರು. ಇದನ್ನೇ ನಂಬಿ ಸಾಕಷ್ಟು ಜನ ಮತಾಂತರ ಸಹಗೊಂಡಿದ್ರು. ಮಗನ ಅಂಗವೈಕಲ್ಯ ದೂರವಾಗುತ್ತೆ ಅಂತ ಮತಾಂತರ. 12 ವರ್ಷಗಳಿಂದ ಕಾಲು ಸ್ವಾಧೀನ ಕಳೆದುಕೊಂಡಿದ್ದಂತಹ ಮಗ ಓಬಳಾಪುರ ತಾಂಡದ ಶಿವಪ್ಪ ಲಮಾಣಿ ಮತಾಂತರ ಆಗಿದ್ದಾರೆ. ಇದೇ ಕಾರಣಕ್ಕೆ ಮಗ ಆರೋಗ್ಯವಂತನಾಗ್ತಾನೆ ಎನ್ನುವಂತಹ ಕಾರಣಕ್ಕೆ ಮತಾಂತರಗೊಂಡಿದ್ದಾರೆ. ಇಡೀ ಕುಟುಂಬವನ್ನೇ ಮತಾಂತರ ಮಾಡಿದ್ದ ಕ್ರೈಸ್ತ ಮಿಷನರಿ ಮಗನ ಕಾಲು ಸ್ವಾಧೀನ ಬರುತ್ತೆ ಮತಾಂತರ ಆಗಿ ಅಂತ ಮಿಷನರಿ ಹೇಳಿ ನಂಬಿಸಿದ್ದಾರೆ. ಮಗನ ಕಾಲಿನ ಸ್ವಾಧೀನ ಮತ್ತೆ ಬರುತ್ತೆ ಅಂತ ನಂಬಿ ಮತಾಂತರಗೊಂಡಿದೆ ಈ ಕುಟುಂಬ. ಮತಾಂತರ ಮಾಡಿರೋದು ಹೀಗೆ, ಈ ರೀತಿ ನಂಬಿಸಿ ಅನಾರೋಗ್ಯ ಇದ್ರೆ ಆರೋಗ್ಯ ಬರುತ್ತೆ ಮತಾಂತರ ಆಗೋದ್ರಿಂದ ಅಂತ ನಂಬಿಸಿದ್ದಾರೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ಪ್ರಗತಿ. ಯಾಕಂದ್ರೆ ಆ ಮತಾಂತರವಾದಂತಹ ಕುಟುಂಬ ಮತ್ತೆ ಈಗ ಹಿಂದೂ ಧರ್ಮಕ್ಕೆ ಮರಳಿದೆ. ಶಿವಪ್ಪ ಎನ್ನುವ ಕುಟುಂಬ ಅಂಗನವಾಡಿ ಕಾರ್ಯಕರ್ತೆಯನ್ನ ಮುಂದಿಟ್ಟುಕೊಂಡು ಕ್ರೈಸ್ತ ಮಿಷನರಿ ಹಾಗಿದ್ರೆ ಆಟ ಆಡ್ತಾ. ಕ್ರೈಸ್ತ ಮಿಷನರಿಗಳ ವಿರುದ್ಧ ಈಗ ಓಬಳಾಪುರ ಗ್ರಾಮಸ್ಥರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಕಿರುಕುಳ ಆಗಿದೆ ಅನ್ನುವಂತಹ ಆರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ನಂಬಿಕೆಯನ್ನ ಬರೆಸಲಾಯಿತು. ತಾವು ಮತಾಂತರ ಆದ್ರೆ ಯೇಸುವನ್ನ ಪ್ರಾರ್ಥಿಸಿದ್ರೆ ಈ ವಿಕಲಾಂಗ ಪುತ್ರ ಸರಿ ಹೋಗ್ತಾನೆ, ಅಂಗವೈಕಲ್ಯ ಸರಿ ಹೋಗುತ್ತೆ ಎನ್ನುವುದನ್ನ ನಂಬಿಸಲಾಯಿತು. ಅದರ ಜೊತೆಗೆ ಬರಗಾಲದಿಂದ ತತ್ತರಿಸಿ ಹೋಗಿರುವ ಈ ಕುಟುಂಬ ಬಡತನದಿಂದ ಬಳಲ್ತಾ ಇದ್ದದ್ದನ್ನೇ ಬಂಡವಾಳ ಮಾಡಿಕೊಂಡು 15,000 ರೂಪಾಯಿ ಕೊಡ್ತೀವಿ ಎನ್ನುವಂತಹ ಆಮಿಷ ಕೂಡ ಈ ಕುಟುಂಬಗಳಿಗೆ ಒಡ್ಡಲಾಗಿದೆ ಎನ್ನುವಂತಹ ಆರೋಪ. ಈ ಎರಡೂ ವಿಚಾರ ಇಟ್ಕೊಂಡು ಅವರನ್ನ ಮನವೊಲಿಕೆ ಮಾಡಿ ಮತಾಂತರ ಮಾಡೋದಕ್ಕೆ ಆಮಿಷ ಒಡ್ಡಿ ಕ್ರೈಸ್ತ ಮಿಷನರಿಗಳು ಪ್ರಯತ್ನ ಪಟ್ಟವು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಣದ ಆಸೆಗೆ ಬಿದ್ದು ಹಾಗಿದ್ರೆ ಮತಾಂತರ ಆದ್ರ ಆ ಕುಟುಂಬ ಈಗ ವಾಪಸ್ ಹಿಂದೂ ಧರ್ಮಕ್ಕೆ ಬಂದಿದೆ. ಜೊತೆಗೆ ತಮಗೇನಾಯ್ತು ಅನ್ನೋದನ್ನ ವಿವರಿಸಿದ್ದಾರೆ ಆ ಕುಟುಂಬದವರು. ಏನ್ ಹೇಳಿದ್ದಾರೆ ಹಾಗಿದ್ರೆ ಕೇಳೋಣ ಬನ್ನಿ. ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜಾರಿ ಬಂದರೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಮತಾಂತರ ಅವ್ಯಾಹತವಾಗಿ ನಡೀತಿರುವಂಥದ್ದು. ನಾವೀಗ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಓಬಳಾಪುರ ತಾಂಡದಲ್ಲಿರುವಂಥದ್ದು. ಈ ತಾಂಡದ ಬಡ ಜನರನ್ನೇ ಬಂಡವಾಳಗಿಸಿಕೊಂಡು ಇದಕ್ಕೆ ಕ್ರಿಶ್ಚಿಯನ್ ಮಿಷನರಿಗಳು 100ಕ್ಕೂ ಅಧಿಕ ಕುಟುಂಬಗಳನ್ನು ಮತಾಂತರ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಇವರು ಕೂಡ ವಿಕಲಾಂಗ ಒಬ್ಬ ಯುವಕ ಇರುವಂಥದ್ದು. ಈತನ ವಿಕಲಾಂಗವನ್ನೇ ಬಂಡವಾಳ ಮಾಡಿಕೊಂಡು ಆತನ ತಂದೆ ತಾಯಿಯವರಿಗೆ ಏನು ಆತನನ್ನು ಮತಾಂತರ ಮಾಡು ಅಂಥೇಳಿ ಕೂಡ ಕ್ರಿಶ್ಚಿಯನ್ ಮಿಷನರಿಗಳು ಬಂದಿರುವಂಥದ್ದು. ಅವರಿಗೆ ಏನಾದರೂ ಮತಾಂತರ ಆದರೆ ನಿಮ್ಮ ಮಗನ ವಿಕಲಾಂಗ ಎಲ್ಲ ಅವರು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತೇಳಿ ಕೂಡ ಸುಳ್ಳು ಭರವಸೆಗಳನ್ನು ನೀಡಿರುವಂಥದ್ದು. ಅವರಿಗೆ ಮತಾಂತರ ಆಗೋಕ್ಕೆ ಪ್ರಚೋದನೆ ನೀಡುವಂಥದ್ದು. ನಮ್ಮ ಜೊತೆಗೆ ವಿಕಲಾಂಗನ ತಂದೆ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರಿಗೆ ನಿಮ್ಗೆ ಏನಂತ ಹೇಳಿದ್ರ ಸರ್? ಈಗ ನಮಗೆ ನಮ್ಮ ಹುಡುಗ ಹಂಗೋಕಿಲ್ರಿ, ಅವ ಈ ದೇವ್ರು ನೋಡ್ಕೊಂಡ್ಯಪ್ಪ ಅಂತಂದ್ರೆ ನಿನಗೆ ಒಳ್ಳೇದಾಕೈತಿ, ಹುಡುಗ ಸುದ್ದಾಕಾನ ಅಂತ ಹೇಳಿ ಕರ್ಕೊಂಡ್ರಿ. ಆಮ್ಯಾಗ ಅದ ಸಮಾಜಿನವ್ರಿ ಚಿತ್ತಪ್ಪ ಅಂತಾರೆ, ಅವ್ರು ಕರ್ಕೊಂಡ್ರೆ ನಾ ಹಂಗಾರ ಸುದ್ದ ಕಾಣ್ಬಿಡು ಅಂತ ಹೇಳಿ ಕಾರಣ 1 ವರ್ಷ ಅವ್ರು ಕೂಡ ನಡ್ಕೊಂಡ್ರಿ ದೇವ್ರಿಗೆ. ಆದರೆ ನಮ್ಮ ಮಗಗೆ ಏನು ಇಟ್ಟು ಗುಣ ಆಗಲಿಲ್ಲ ಅಂತಂದ್ರೆ ಇದೇನು ಆಗೋದಲ್ಲ ಅಂತ ಹೇಳಿ ಕಾರಣ ಹೊಳೆ ಅದನ್ನು ಬಿಟ್ಟನೆಪ್ಪ ನಮ್ಮ ದೇವ್ರನ್ನ ನಡ್ಕೋತೀನಿ ಅಂತ ಹೇಳಿ ಕಾರಣ ನಾನು ಇದು ಮಾಡ್ಕೊಂಡ್ರಿ. ವಿಕಲಾಂಗನ ತಾಯಿ ಕೂಡ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಅಮ್ಮ ಈಗ ಬಂದು ಏನಂದ್ರೆ ಅವರು ಯಾರು ಬಂದಿರು ಏನೆಲ್ಲ ನಿಮಗೆ ಹೇಳಿದ್ರು? ನೀವು ದೇವ್ರಿಗೆ ಬಂದ್ರೆ ಚಲೋ ಆಕಾಯ್ತಿ ನಿನ್ನ ಮಗ ಅಂತ ಹೇಳಿದ್ರಿ. ಇದ್ರೆ ಯೇಸು ಕಿರ್ಸನ್ ಚಲೋ ಆಕಾಯ್ತಿ, ಏನೇನು ಆಗೋದಿಲ್ಲ, ಶುದ್ಧ ಆಗಿಬಿಡ್ತಾನ, ಚಲೋ ತೇಲಿ ಶುದ್ಧ ಆಕಾಯ್ತಿ ಅಂದ್ರೆ ಅವ್ರು. ಅದಕ್ಕೆ ಆಸೆ ಈಗ ಇಟ್ಟು ಒಬ್ಬನ ಮಗ ಚಲೋ ಆಕಾನಂತ ಹೇಳಿಕ್ಯಾರ ನಾವು ಬಿಟ್ಟಿವ್ರಿ ಅವ್ರ ಹೆಸರ ಮೇಲೆ. ಬಿಟ್ರೆ ಮತ್ತು ಅವ್ರೇನು ಪಗಾರ ಆಕಾಯ್ತಿ, ನಿಮ್ಗೆ ಹಂಗೆ ಆಕೈತಿ, ಹಿಂಗೆ ಕೊಡಿಸ್ತೀವಿ, ಪಗಾರ ಕೊಡಿಸ್ತೀವಿ ಹಂಗಂಗೆ ಅಂದ್ರಿ. ನಮಗೆ ಪಗಾರ ಏನು ಕೊಡಿಸಿದ್ದು ಬೇಡ, ನಮ್ಮ ಮಗ ಶುದ್ಧ ಆದ್ರೆ ಸಾಕಂತ ನಾವು ಅಂದ್ರಿ. ಆಮೇಲೆ 8 ದಿವ್ಸ ನಡೆದೀವ್ರಿ, ಏನೇನು ಆಗಲಿಲ್ಲ. ಮತಾಂತರ ನಿಷೇಧ ಕಾನೂನನ್ನು ರಾಜ್ಯದಲ್ಲಿ ಜಾರಿಗೆ ಬಂದಿರುವಂಥದ್ದು. ಮತಾಂತರ ಯಾರು ಧರ್ಮಕ್ಕೆ ಮತಾಂತರ ಮಾಡುವಂಗಿಲ್ಲ. ಬಟ್ ಇಲ್ಲಿ ಬಂದು ಆಮಿಷಗೆಲ್ಲ ಒಡ್ಡೋದು ಎಲ್ಲ ಮಾಡ್ತಿರುವಂಥದ್ದು ಎಷ್ಟು ಸರಿ ಅಂತ ಸರ್ ನನಗೆ ಹೇಳಿದಾರೆ. ಏನೇ ಗೊತ್ತು ಸರ್, ನಾವು ಸ್ವಲ್ಪ ಶಿಕ್ಷಣದವರು ಒಂದು SSLC ಆದರೂ ಮುಗಿಸಿದ್ದೀವಿ. ಕೆಲವರು ಊರಲ್ಲಿ ನಾವೆಲ್ಲ ಬೇರೆ ಕಡೆ ದುಡಿಯೋಕೆ ಹೋಗ್ಬಿಡ್ತೀವಿ. ಊರಲ್ಲಿ ಹಿರಿಯರಿರ್ತಾರೆ, ಅವ್ರಿಗೆ ಏನು ಹೇಳ್ತಾರೆ ಇವರು, ನಿಮ್ಮ ಮಕ್ಕಳಿಗೆ ಆರಾಮಿಲ್ಲ, ಜ್ವರ ಬಂದ್ರೂ ನಮ್ಮ ಯೇಸು ಪ್ರಭು ನಿಮಗೆ
ಒಳ್ಳೆಯದನ್ನು ಮಾಡ್ತಾರೆ. ನಿಮ್ಮ ಮಕ್ಕಳಿಗೆ ನೌಕರಿ ಹಚ್ತಾನೆ, ನಿಮ್ಮ ಹೆಣ್ಮಕ್ಳಿಗೆ ಗಂಡ ಇಲ್ವಾ ಅವ್ರಿಗೆ ಗಂಡ ಕೊಡಿಸ್ತಾನೆ, ಹೆಣ್ಣಿಲ್ವಾ ಹೆಣ್ಣು ಕೊಡಿಸ್ತಾನೆ, ನಾವು ನಿಮ್ಗೆ ಬಟ್ಟೆ ಕೊಡಿಸ್ತೀವಿ, ರೊಕ್ಕ ಕೊಡಿಸ್ತೀವಿ ಅಂತ ಮತಾಂತರ ಮಾಡ್ತಾರೆ ಸರ್. ಅದಕ್ಕೆ ನಾವು ಸಾಕ್ಷಿ. ನಮ್ಮ ಮನೆಗೆ ಬಂದು ಹೇಳಿದ್ದಾರೆ ಸರ್, ನಮ್ಮ ತಮ್ಮನಿಗೆ ಹುಷಾರಿಲ್ದಾಗ ನಮ್ಮ ಮನೆಗೆ ಬಂದು ಹೇಳಿದ್ದಾರೆ, ಅಂಥ ಮತಾಂತರ ಬೇಡ, ನಮ್ಮ ಸಮಾಜ ಒಗ್ಗಟ್ಟಾಗಿದೆ, ನಾವು ನಮ್ಮ ಸಮಾಜ ತಾಯಿ ಜಗದಂಬ ಶಿವಲಾಲ್ ಮಹಾರಾಜರ ಅವರ ಆಶ್ರಯದಲ್ಲಿ ಇರ್ತೀವಿ. ಬೇರೆ ಮತಾಂತರ ನಮ್ಮ ಸಮಾಜದಲ್ಲಿ ಮಾಡುವಾದರೆ ನಮ್ಮ ತಾಂಡ ಬಿಟ್ಟು ಹೊರಗಡೆ ಹೋಗಲಿ ಸರ್ ಅವರಿಗೆ. ಕ್ಯಾಮರಾಮನ್ ನಡೆಸ್ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಈ ರೀತಿ ಓಬಳಾಪುರ ತಾಂಡಾದಲ್ಲಿ ಅಮಾಯಕರನ್ನ ಮತಾಂತರ ಮಾಡಲಾಗಿದೆ. ಅಮಾಯಕರನ್ನ ಟಾರ್ಗೆಟ್ ಮಾಡಿ ಮತಾಂತರ ಮಾಡಿದ್ದಾರೆ. ರಾಮದುರ್ಗದ 18 ತಾಂಡಾಗಳಲ್ಲಿ ಮತಾಂತರಕ್ಕೆ ಯತ್ನ ನಡೆದಿದೆ. ತಾಂಡಾಗಳ ರಾಜ್ಯಾಧ್ಯಕ್ಷ ಶಂಕರ್ ಚೌಹಾಣ್ ಆರೋಪ ಮಾಡಿದ್ದಾರೆ. ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಮೂಲಕ ಮತಾಂತರ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ ಸುಮಿತ್ರಾ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರನ್ನು ಸಹ ಮತಾಂತರ ಮಾಡ್ತಾ ಇದ್ದಾರೆ. ಸುಮಿತ್ರಾ ಇವರು ಸಹ ಮತಾಂತರ ಆಗಿದ್ದಾರೆ, ಗ್ರಾಮಸ್ಥರನ್ನು ಸಹ ಮತಾಂತರ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಕೂಡ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಓಬಳಾಪುರ ತಾಂಡದಲ್ಲಿ ಅವ್ಯಾಹತವಾಗಿ ಮತಾಂತರ ನಡೀತಿದೆ ಅಂತೇಳಿ ಕೂಡ ಆರೋಪಗಳು ಕೇಳಿ ಬರ್ತಿರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋಕ್ಕೆ ತಾಂಡದ ರಾಜ್ಯಾಧ್ಯಕ್ಷ ಅಂತ ಶಂಕರ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನಿಮಗೆ ಯಾವಾಗಿಂದ ಮತಾಂತರ ನಡೀತಾ ಇದೆ ಗ್ರಾಮದಲ್ಲಿ? ಸರ್, ಈ ಗ್ರಾಮದಲ್ಲಿ ಸುಮಾರು ವರ್ಷದಿಂದ ನಡೀತಾ ಇದೆ, ನನ್ನ ಗಮನಕ್ಕೂ ಬಂದಿದೆ. ನಾನು ಅದಕ್ಕೆ ಸಂಬಂಧಪಟ್ಟ ರಾಮದುರ್ಗ ತಾಲೂಕಿನ ಪೊಲೀಸ್ ಇಲಾಖೆಗೂ ನಾನು ಒಂದು ಸಲ ಫೋನ್ ಮುಖಾಂತರ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ, ಫೋನ್ ಮುಖಾಂತರ ಮಾಹಿತಿ ಕೊಟ್ಟಿದ್ದೆ. ಆ ಸಮಯದಲ್ಲಿ ಅವ್ರನ್ನ ಕರೆಸಿ ಬುದ್ಧಿವಾದನೂ ಹೇಳಿದರು. ಆ ಸಮಯದಲ್ಲಿ ಒಂದು 3 ತಿಂಗಳೋ 4 ತಿಂಗಳೋ ಅವರು ಆ ಕಾರ್ಯನ ನಡೆಸಲಿಲ್ಲ. ಆದ ನಂತರ ಮತ್ತು ಪದೇ ಪದೇ ನಡೀತಾ ಇತ್ತು. ಆ ವಿಷಯಕ್ಕೆ ನನಗೂ ಧಮಕಿ ಬಂತು. ಫೋನ್ ಮುಖಾಂತರ ಫೋನ್ ಕರೆ ಮಾಡಿ ನನಗೂ ನೀ ನಮ್ಮ ತಾಂಡದಲ್ಲಿ ಅಲ್ಲ, ನೀ ನಮ್ಮ ತಾಂಡಕ್ಕೆ ಯಾಕೆ ಭಾಗವಹಿಸ್ತಾ ಇದೆ ಅಂತ ನನಗೂ ಧಮಕಿ ಮಾಡಿದರು. ಅದಕ್ಕೆ ನಾನು ಒಂದೇ ಮಾತಂದೆ, ನಾನು ತಾಂಡ ರಕ್ಷಣಾ ವೇದಿಕೆ ಕಟ್ಕೊಂಡು 3591 ತಾಂಡ ಹೋಗ್ತಾ ಇರ್ತೀನಿ. ನೀವು ನನಗೇನಾದರೂ ಬೇಕಾದರೂ ಧಮಕಿ ಹಾಕಿದರೆ ನನ್ನ ಮೇಲೆ 10 ಕೇಸ್ ಹಾಕಿ, ಅದಕ್ಕೆ ನಾನು ನಿಭಾಯಿಸ್ತೀನಿ. ಆದರೆ ನನಗೆ ನಾನು ಧಮಕಿಯಿಂದ ಹೆದರಲ್ಲ ಅಂತ ಹೇಳ್ಬಿಟ್ಟು ನಾನು ಅವರಿಗೂ ಆ ಕ್ಷಣದಲ್ಲೇ ಆನ್ಸರ್ ಕೊಟ್ಟಿದ್ದೀನಿ ಅವರಿಗೆ. ಆದರೆ ಈ ಸದ್ಯ ಈ ವಿಷಯ ಬೆಳಕಿಗೆ ಬಂದಿರೋದು 25ನೇ ತಾರೀಕಿಗೆ, ಈ ಕ್ರಿಸ್ಮಸ್ ದಿನವೇ ಈ ಊರಲ್ಲಿ ಒಂದು ಮುಖ್ಯಸ್ಥರ ಡೆತ್ ಆದ ಸಂದರ್ಭದಲ್ಲಿ ಎಲ್ಲರೂ ಡೆತ್ ಆದ ಮನೆ ಹತ್ರ ಆಚರಣೆ ಮಾಡಬೇಕಾದ್ರೆ ಈ ಮತಾಂತರ ಮಾಡೋ ಏನು ಇದು ಒಂದು ದುಷ್ಟರಿದ್ದಾರಲ್ಲ, ಇವರು ಒಂದೇ ತಾಂಡ ಅಂತಲ್ಲ, ಈ ನಮ್ಮ ರಾಮದುರ್ಗ ತಾಲೂಕದಲ್ಲಿ 18 ತಾಂಡಗಳಲ್ಲಿ ಒಂದೊಂದು 2 ಮನೆಗಳನ್ನು ಆಲ್ರೆಡಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಅಂಗನವಾಡಿ ಸ್ಕೂಲಿಗೆ ಹೋಗಬೇಕಾದ್ರೆ ಮಕ್ಕಳು ಸಣ್ಣ ಮಕ್ಕಳು, ಯಾಕಂತಂದರೆ ತಂದೆ ತಾಯಿ ಇಲ್ಲಿರಲ್ಲ, ಎಲ್ಲರೂ ಕೂಲಿ ಕೆಲಸ ಮಾಡೋಕ್ಕೆ ಗೋವಾಗೆ, ಮಹಾರಾಷ್ಟ್ರಕ್ಕೆ ಮತ್ತು ಬೆಂಗಳೂರಿಗೆ ಕಲ್ಲು ಹೊಡೆಯೋದಕ್ಕೆ, ಕಬ್ಬು ಕಡಿಯೋದಕ್ಕೆ ಮತ್ತು ಮರಳು ತುಂಬೋದಕ್ಕೆ ಹೋಗಿಬಿಟ್ಟಿರ್ತಾರೆ. ಅಜ್ಜ ಅಜ್ಜಿ ಹತ್ರ ಸಣ್ಣ ಹುಡುಗರನ್ನ ಬಿಟ್ಟು ಹೋಗಿರ್ತಾರೆ. ಆ ಸಮಯದಲ್ಲಿ ಇವ್ರ ಮಕ್ಕಳಿಗೆ ನೋಡ್ಕೊಳ್ಳೋರು ಯಾರು ಇರಲ್ಲ. ಅಜ್ಜ ಅಜ್ಜಿ ವಯಸ್ಸಾದವರು ಮನೇಲಿ ಇರ್ತಾರೆ. ಇವರು ಡೈರೆಕ್ಟಾಗಿ ಆಯಾ ಬಂದುಬಿಟ್ಟು ಮನೆ ಹತ್ರ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಡ್ತಾರೆ. ಆ ಸಮಯದಲ್ಲಿ ಅಂಗನವಾಡಿ ಏನು ಕಾರ್ಯಕರ್ತೆ ಇದ್ದಾರೆ ಅವರು ಒಂದು ಕೈಯಲ್ಲಿ ಬುಕ್ ಹಿಡ್ಕೊಂಡು, ನಾವು ಪ್ರತ್ಯಕ್ಷ ನೋಡಿಲ್ಲ, ಪ್ರತ್ಯಕ್ಷ ಹುಡುಗರು ನೋಡಿದ್ದಾರೆ, ಅವರು ಹೇಳ್ತಾ ಇದ್ದಾರೆ ಮತ್ತು ಊರಿನ ಮುಖಂಡರು ಹೇಳ್ತಾ ಇದ್ದಾರೆ. ಅವರು ಆ ಬುಕ್ಕನ್ನು ಕೈಯಲ್ಲಿ ಹಿಡ್ಕೊಂಡು ಅಲ್ಲಿ ಅಳೋದು, ಪ್ರೇಯರ್ ಮಾಡೋದು ಮತ್ತು ತ್ರಾಸ ಮಾಡ್ಕೊಳ್ಳೋದು, ಬಿದ್ದು ಅಳೋದು, ಒಂಟಿ ಕಾಲ ಮೇಲೆ ನಿಂತ್ಕೊಂಡು ಪ್ರೇಯರ್ ಮಾಡೋದು. ಮತ್ತು ಯುವಕರಿಗೆ ನಿಮಗೆ ತಿಂಗಳಿಗೆ 15,000ನೋ 20,000ನೋ ದುಡ್ಡು ಕೊಡ್ತೀವಿ, ಮತ್ತು ನೀವು ನಿಮ್ಮ ಜೊತೆ 10 ಜನ ಸೇರಿಸಿ ನೀವು ಒಂದು ನಮ್ಮ ಪ್ರೇಯರ್ ಮಾಡೋದಕ್ಕೆ ಕರ್ಕೊಂಬನ್ನಿ ಅಂತೇಳಿ ಹುನ್ನಾರ ಇದು ತುಂಬ ದಿನದಿಂದ ನಡೀತಾ ಇದೆ. 2,500 ಜನಸಂಖ್ಯೆಯರು ಈ ಊರಲ್ಲಿ ಎಷ್ಟು ಕುಟುಂಬಗಳು ಮತಾಂತರ ಆಗಿದ್ದಾರೆ, ಎಷ್ಟು ಜನ ಸರ್? ಈ ಊರಲ್ಲಿ 20 ರಿಂದ 25 ಕುಟುಂಬ ಮತಾಂತರ ಆಗಿದ್ದಾರೆ. ಅವ್ರು ಬಾಯ್ಬಿಟ್ಟು ನಾವು ಆಗಿದ್ದೀವಿ ಅಂತ ಹೇಳ್ಕೊಳ್ಳಲ್ಲ. ಆದರೆ ಈ ಊರಿನ ಮುಖಂಡರಿಗೆ ಗೊತ್ತಿದೆ ಅವ್ರು ಯಾರ ಯೇಸು ಕ್ರಿಸ್ತನರಿಗೆ ಕನ್ವರ್ಟ್ ಆಗಿ ಪ್ರೇಯರ್ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದನ್ನು ತೋರಿಸೋದು ಅವಶ್ಯಕತೆನೇ ಇಲ್ಲ, ಕಣ್ಮುಂದೆನೇ ಇದೆ ಸರ್ ಅದೆಲ್ಲ. ಸುಮಾರು ಈ ಗ್ರಾಮದಲ್ಲಿ ತಾಂಡದಲ್ಲಿ ಒಟ್ಟು 25ಕ್ಕೂ ಅಧಿಕ ಕುಟುಂಬಗಳು ಮತಾಂತರಕ್ಕೆ, ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಅಂತೇಳಿ ತಾಂಡಾದ ರಾಜ್ಯಾಧ್ಯಕ್ಷ ಶಂಕರ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಕ್ಯಾಮರಾ ನಡೆಸ್ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.